ಓಕೆ, ಇನ್ನು ಅವರು ಫುಡ್ ಅಂತ ಹೇಳಿದ್ರಿ, ನಾನ್ ವೆಜ್ ಅವರು ತುಂಬ ಇಷ್ಟ ಆಗುವಂಥದ್ದೇ ನಾನ್ ವೆಜ್ಜಾ ವೆಜ್ಜಾ? ತುಂಬ ಇಷ್ಟ ಆಗೋದು ನಾನ್ ವೆಜ್. ನಾನ್ ವೆಜ್ ಬಿಟ್ಟು ಇರೋದು ಉಂಟಾ, ಇದ್ದಿದ್ರಾ? ಅಂದರೆ ಸಿನಿಮಾಗೋಸ್ಕರ ಇರ್ಬೋದು ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಹರಕೆ ಹೊತ್ತಿರುವಂಥದ್ದು ಈ ವಿಚಾರದಲ್ಲಿ? ಬಿಟ್ಟಿದ್ರೆ ಒಂದು ದಿವಸ 2 ದಿನ ಬಿಟ್ಟಿರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬಿಟ್ಟಿಲ್ಲ. ನಾನ್ ವೆಜ್ ಇಲ್ದಲೇ ಇಲ್ಲ, ಬಟ್ ನಾನ್ ವೆಜ್ನೂ ಅಷ್ಟು ತಿಂತಾ ಇರಲಿಲ್ಲ. ಅವೆಷ್ಟು ಹೇಳ್ತೀವೋ ಅಷ್ಟು ತಿಂತಾ ಇರಲಿಲ್ಲ. ಯಾವ್ದು ನಾನ್ ವೆಜ್ಜಲ್ಲಿ ತುಂಬ ಇಷ್ಟ ಆಗುವಂಥದ್ದು ಅವ್ರಿಗೆ? ಲೈಕ್ ಚಿಕನ್, ಮಟನ್, ಫಿಶ್? ಚಿಕನ್, ಮಟನ್ ಎಲ್ಲ ತಿಂತಾನೆ ಇರಲಿಲ್ಲ ಬಿಡಿ. ತಿಂದರೆ 1-2 ಅಷ್ಟೇ. ಫಿಶ್ ಜಾಸ್ತಿ ತಿಂತಾಯಿದ್ರು. ಅದು ಬಿಟ್ಟರೆ ಮಾಮೂಲಿ ಚಿಕನ್, ನಾಟಿ ಕೋಳಿ ತುಂಬ ಇಷ್ಟ ಅವ್ರಿಗೆ. ವಿಜಯಲಕ್ಷ್ಮಿ ಅವರು ಅಂದರೆ ಅವ್ರ ಕಾಂಟ್ಯಾಕ್ಟ್ ಈ ಒಂದಷ್ಟು ಘಟನೆ ಆದಮೇಲೆ ಸಿಗಲಿಲ್ಲ, ಹೀಗಾಗಿ ವಿಜಯಲಕ್ಷ್ಮಿ ಅವರು ಪರ್ಸ್ನಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹೆಲ್ತ್ ಬಗ್ಗೆ ಹೇಳಿ ಏನಾದರೂ ಹೀಗೆ ಮಾಡಿದ್ರೆ ಹೇಗೆ, ಏನು ಮಾಡಬಹುದು ಅವ್ರು ಅಲ್ಲಿದ್ಕೊಂಡೆ ಅನ್ನೋಂಥದ್ದು ಕೇಳಿದ್ರ? ಅವರು ಹೇಳ್ತಾ ಇರ್ತಾರೆ ಮೇಡಮ್, ಮನೇಲಿ ಅಪ್ಡೇಟ್ಸ್ ಕೊಡ್ತಾರೆ. ಮನೇಲಿ ತಿಂತಾ ಇಲ್ಲ, ಎಷ್ಟು ಹೇಳಿದ್ದೀರಾ, ಯಾಕೆ ಇದು ಮಾಡಲ್ಲ, ರೆಸ್ಟ್ ಮಾಡಲ್ಲ, ಹೇಳಿ ಆಮೇಲೆಲ್ಲ ಸೆಟ್ಟಿಗೆ ಬಂದಾಗ ಸಿಕ್ಕಿದಾಗೂ ಅಷ್ಟೇ ತಿನ್ನಿಸಿ ತಿನ್ನಕ್ಕೆ ಹೇಳಿ. ಅವರು ಮೈನ್ ಹೇಳ್ತಾ ಇದ್ದಿದೆ ಅದು, ತಿನ್ನಕ್ಕೆ ಹೇಳಿ, ಇಷ್ಟು ತಿನ್ನಕ್ಕೆ ಹೇಳಿ, ಫ್ರೂಟ್ಸ್ ತಿನ್ನಕ್ಕೆ ಹೇಳಿ, ಏನು ಕೊಟ್ಟರು ತಿನ್ನಲ್ಲ, ಇಷ್ಟಿಷ್ಟಕ್ಕೆ ಇದು ಮಾಡಿಬಿಡ್ತಾರೆ ಅಂತ. ಆಮೇಲೆ ರೆಸ್ಟ್ ಮಾಡೋಕ್ಕೆ ಹೇಳಿ, ಮೇನ್ ಅದೇ ಹೇಳ್ತಾಯಿದ್ರು. ಓಕೆ, ಕೊನೆಯದಾಗಿ ನಿನ್ನೆ ಅಷ್ಟೇ ಒಂದು ಪೋಸ್ಟ್ ಹಾಕಿದ್ರು ವಿಜಯಲಕ್ಷ್ಮಿ ಅವರು, ಜೊತೆಗೆ ದರ್ಶನ್ ಅವರು ಸಹ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಫ್ಯಾನ್ಸ್ಗೆ. ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡಿದ್ದೀರಾ ಅನ್ಕೊಳ್ತೀನಿ ಪೋಸ್ಟ್. ನೋಡಿ, ಈ ಮುಖಾಂತರ ವಿಜಯಲಕ್ಷ್ಮಿ ನಿಮ್ಗೆ ತಲುಪಿಸ್ತಾರೆ ನಾನು ಹೇಳುವಂಥದ್ದನ್ನು ಅಂದ್ಬಿಟ್ಟು, ಸತ್ಯಕ್ಕೆ ಯಾವಾಗಲೂ ಜಯ ಇರುತ್ತೆ, ತಾಳ್ಮೆಯಿಂದ ಇರಬೇಕಷ್ಟೇ ಅನ್ನೋಂಥದ್ದು ಹೇಳಿದ್ರು. ಜೊತೆಗೆ ಇಷ್ಟು ವರ್ಷಗಳ ಪ್ರೀತಿ ಹೇಗಿತ್ತು, ಡೆವಿಲ್ ಸಿನಿಮಾಗೂ ಅದೇ ರೀತಿ ನೀವು ಕೊಡಬೇಕು ಅನ್ನೋಂಥದ್ದನ್ನು ಹೇಳಿದರು. ಏನು ಹೇಳ್ತೀರಾ ಅಂತ? ಖಂಡಿತ ಮೇಡಮ್, ಇಷ್ಟು ವರ್ಷ ಏನಿತ್ತು ಡೆವಿಲ್ಗೂ ಫ್ಯಾನ್ಸ್ಗಳು, ಸೆಲೆಬ್ರಿಟಿಗಳು ಇದು ಮಾಡೋದಿಲ್ಲ. ಖಂಡಿತ ಅದೇ ಪ್ರೀತಿ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ, ಕೊಡಲೇಬೇಕು ಅಂತ ನಾವು ಕೇಳ್ಕೊತೀವಿ. ಈ ಸಾರಥಿ ಸಂದರ್ಭದಲ್ಲೂ ನೀವಿದ್ರಿ ಅವ್ರ ಜೊತೆ? ಸಾರಥಿ ಇರಲಿಲ್ಲ ಮ್ಯಾಮ್, ಅಂಬರೀಷಾಗೆ ಬಂದೆ. ಅಂಬರೀಷ ಟೈಮಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಓಕೆ, ಅಂದರೆ ಈಗ ಸಾರಥಿಯಲ್ಲಿ ಅವ್ರಿಗೆ ಯಾವ ರೀತಿ ಲೈಫಲ್ಲಿ ಒಂದು ಕಷ್ಟ ಬಂದಿತ್ತು, ಅದೇ ರೀತಿ ಸಂಕಷ್ಟದಲ್ಲಿ ಈಗ ಮತ್ತೆ ಇರೋವಂಥದ್ದು. ಯಾಕಂದರೆ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು, ರಿಲೀಸ್ ಆಗಿ ಒಂದೇ ವಾರಕ್ಕೆ ಇವ್ರು ಕೂಡ ರಿಲೀಸ್ ಆದರು. ಸೊ ಈಗ ಮತ್ತೆ ಡೆವಿಲ್ ಕೂಡ ಅದೇ ಸಂದರ್ಭ ಮತ್ತೆ ಬಂದಿರುವಂಥದ್ದು, ಮರುಕಳಿಸಿರುವಂಥದ್ದು. ರಿಲೀಸ್ಗೆ ಅವರು ರಿಲೀಸ್ ಆಗಲಿ ಅಂತ ನಮ್ಗೆ ತುಂಬ ಇದಿತ್ತು, ಬಟ್ ಆಗಿ ಅದೇ ಥರನೇ ಒಂದು ವಾರಕ್ಕೆ ರಿಲೀಸ್ ಆಗಿಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಮೂವಿ ಅಂತೂ ಖಂಡಿತ ಅದೇ ಥರನೇ ಹಿಟ್ ಆಗೇ ಆಗುತ್ತೆ, ಫ್ಯಾನ್ಸ್ಗಳು ಯಾವತ್ತೂ ಕೈ ಬಿಡಲ್ಲ. ವಿಜಯಲಕ್ಷ್ಮಿ ಅವ್ರು ಹೇಳಿದಾರಾ ಸಿನಿಮಾ ನೋಡ್ತಾರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀನಿ ಅಂತ ಏನಾದ್ರು ಹೇಳಿದಾರಾ, ಮಾತಾಡ್ಕೊಂಡಿದ್ದೀರಾ ಹೇಗೆ? ಅದೆಲ್ಲ ಹೋಗ್ಲಿ, ನೀವು ನೋಡ್ತೀರಾ? ಖಂಡಿತ ನೋಡ್ತೀನಿ ಮೇಡಮ್. ಯಾವಾಗ, ಎಲ್ಲಿ? ಫಸ್ಟ್ ಡೇ ಫಸ್ಟ್ ಶೋದು ನಾನು ಕೇಳ್ತಾ ಇದ್ದೀನಿ, ಟಿಕೆಟ್ಸ್ಗಳು ಎಲ್ಲೂ ಸಿಗ್ತಾ ಇಲ್ಲ. ಓಕೆ, ನಮಗೆ ಸಿಕ್ಕಿದ್ರೆ ಖಂಡಿತ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ, ಇಲ್ಲಾಂದರೆ ಸೆಕೆಂಡ್ ಶೋ ಅಂದ್ರೆ ನೋಡ್ತೀನಿ ಮೇಡಮ್. ಓಕೆ, ಕೊನೆಯದಾಗಿ ಅವರ ಅಭಿಮಾನಿಗಳಿಗೆ, ಯಾಕಂದರೆ 12 ವರ್ಷ ಆದ್ರೂ ಸಹ ನೀವು ಯಾವತ್ತಿಗೂ ಕ್ಯಾಮ್ರಾ ಮುಂದೆ ಬಂದಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನಿಮ್ಮ ಫೇಸ್ ಕೂಡ ರಿವೀಲ್ ಆಗಿದ್ದು, ದರ್ಶನ್ ಅವರಿಗೆ ಪರ್ಸನಲ್ ಟ್ರೈನರ್ ಆಗಿ ನೀವು ಇರುವಂಥದ್ದು. ಏನು ಹೇಳ್ತೀರಾ ಅವರ ಅಭಿಮಾನಿಗಳಿಗೆ ಈ ಸಿನಿಮಾ ವಿಚಾರವಾಗಿ, ಅವರ ವಿಚಾರವಾಗಿ? ಅವರ ಆರೋಗ್ಯ ಈಗ ಹೇಗಿದೆ ಅನ್ನುವಂಥ ಅಪ್ಡೇಟ್ ನೀವೇ ಕೊಡಬೇಕು. ಅಯ್ಯೋ, ಈ ಮೂವಿಗೆ ತುಂಬಾ ಕಷ್ಟಪಟ್ಟಿದ್ದಾರೆ, ಬ್ಯಾಕ್ ಪೇಯ್ನು, ಇಂಜುರೀಸು ಎಲ್ಲ ಇಟ್ಕೊಂಡು ತುಂಬಾ ಶ್ರಮಪಟ್ಟಿದ್ದಾರೆ. ಎಲ್ಲ ಮೂವಿಗೆ ಏನು ಎಷ್ಟು ಪ್ರೀತಿ ತೋರಿಸಿದ್ರು ಅದಕ್ಕಿಂತ ಒಂದು ಜಾಸ್ತಿನೇ ಪ್ರೀತಿ ತೋರಿಸಿದ್ರೆ ಈ ಮೂವಿನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಮೇಡಮ್ ಅಭಿಮಾನಿಗಳಿಗೆ. ಅಂದರೆ ತುಂಬಾ ಶ್ರಮಪಟ್ಟಿದ್ದಾರೆ. ಆ ಥರ ಇಂಜುರೀಸ್ ಇಟ್ಕೊಂಡು ಯಾರು ಸೀರಿಯಸ್ಲಿ, ನಾವೇ ಪ್ರೊಫೆಷ್ನಲ್ ಇದಾಗಿ ಚೂರು ಇಂಜುರಿ ಆದ್ರೂ ತಿಂಗಳಾನ್ಗಟ್ಲೆ ವರ್ಕೌಟ್ ಬಿಟ್ಬಿಡ್ತೀವಿ. ಆ ಮಸಲ್ ಟೇರ್ ಆಗಿತ್ತು ಶೂಟಿಂಗ್ ಟೈಮಲ್ಲಿ, ಅವ್ರಿಗೆ ಟ್ರೈಸೆಪ್ಸ್ ಮಸಲ್ಲು ಟೇರ್ ಆಗಿ ವಾಪಸ್ ಹಿಂದೆ ಹೋಗ್ಬಿಟ್ಟಿತ್ತು. ಆ ಟೈಮಲ್ಲೂ ಡಾಕ್ಟರ್ ಹೇಳಿದ್ರು 4 to 5 months ಜಿಮ್ ಕಡೆ ಹೋಗಲೇಬಾರ್ದು, ವೆಯ್ಟ್ಸೇ ಮುಟ್ಟಬಾರ್ದು, ವಾಕಿಂಗ್ ಮಾಡ್ಕೊಳ್ಳಿ ಅಂತ. 1 ತಿಂಗಳಿಗೆ ವಾಪಸ್ ಬಂದರು ಜಿಮ್ಗೆ, ಬನ್ನಿ ಮಾಡಿಬಿಡೋಣ. ನಮಗೆ ಡಾಕ್ಟ್ರೂ ಹೇಳಿದರು ಎತ್ತಿಸ್ಬೇಡಿ, ವೆಯ್ಟ್ ಮಾಡಿಸ್ಬೇಡಿ ಅಂತ. ಬಟ್ ಇಲ್ಲ, ಬಿಟ್ಟರೆ ನಾನು ತಿರ್ಗಿ ವಾಪಸ್ ದಪ್ಪ ಆಗ್ಬಿಡ್ತೀನಿ, ಕಾಸ್ಟ್ಯೂಮ್ಸ್ ಎಲ್ಲ ತಿರ್ಗಿ ಆಗಲ್ಲ, ಮಾಡಿಬಿಡೋಣ ಅಂದ್ಬಿಟ್ಟು 1 ತಿಂಗಳಿಗೆ ವಾಪಸ್ ಬಂದರು. ನಾವಾಗಿದ್ರೆ ಖಂಡಿತ ಬೇರೆ ಯಾರಾಗಿದ್ರು ಬರ್ತಿರ್ಲಿಲ್ಲ. ಅಷ್ಟು ಇಂಜುರಿ ಇಟ್ಕೊಂಡು, ಬ್ಯಾಕು ಇದಿಟ್ಕೊಂಡು ಎಷ್ಟು ಶ್ರಮಪಟ್ಟು ಮೂವಿ ಮಾಡಿದ್ದಾರೆ, ಈ ಡೆವಿಲ್ ಮೂವಿ. ಎಲ್ಲರೂ ಇಷ್ಟು ದಿನ ಇದು ಮಾಡಿದ್ದಕ್ಕಿಂತ ತುಂಬಾ ಇನ್ನೂ ಹೆಚ್ಚು ಪ್ರೀತಿ ತೋರಿಸಿ
ಮೂವಿನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಲೈಕ್ ಅವ್ರ ಬಾಡಿ ಮೆಷರ್ಮೆಂಟ್ಸ್ ಲೈಕ್ ಬೈಸೆಪ್ಸ್ ಇರಬಹುದು ಅದೆಲ್ಲ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. Biceps ಡೋಂಟ್ ಮೈಂಡ್ ಕೆನ್ ಯು ಸೇ ಅಂತ. ಬೈಸಿಪ್ಸ್ ಅಂತೂ 19.5 ಇಂಚ್ ಇತ್ತು ಮಾಡಿ. ಓಕೆ, ಇನ್ನು ಕಾರ್ಡಿಯೋ ಮಾಡ್ತಿದ್ರಿ ಅಂತ ಹೇಳಿದ್ರೆ. ಕಾರ್ಡಿಯೋ ಹೌದು, ಕಾರ್ಡಿಯೋ 40 ಮಿನಿಟ್ಸಿಂದ 1 ಅವರ್ ಕಾರ್ಡಿಯೋ ಮಾಡ್ತಾಯಿದ್ರು. ಆಮೇಲೆ ಇವಾಗ ಬ್ಯಾಕ್ ಪೇನ್ ಜಾಸ್ತಿ ಆದಮೇಲೆ ಕಾರ್ಡಿಯೋ 20 ಮಿನಿಟ್ಸ್ ಮಾಡಿಸ್ತಾ ಇದ್ದೆ, ಯಾಕಂದರೆ ವಾಕಿಂಗು ತುಂಬ ಹೊತ್ತು ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ಇನ್ನೆಲ್ಲ ಬರೀ ಸಿಟೆಡ್ ವರ್ಕೌಟ್ಸು, ಕೇಬಲ್ಸ್ ಅದೇ ಮಾಡಿಸ್ತಾ ಇದ್ವಿ. ಮ್ಯಾನ್ಯುವಲ್ದು ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ವಿ ಬ್ಯಾಕ್ ಪೇನ್ ಇರೋದ್ರಿಂದ. ಹೆಚ್ಚು ಏನಾದರೂ ಪ್ರಿಫರ್ ಮಾಡ್ತಿದ್ದೀರಾ ಈ ಅಂದರೆ ಈ 6 ಪ್ಯಾಕ್ ಇರಬಹುದು ಇದಕ್ಕೆ? 6 ಪ್ಯಾಕ್ಗೆ ಅಷ್ಟೊಂದು ಇದು ಮಾಡಲಿಲ್ಲ. ಜಸ್ಟ್ ಈ ಮಿಸ್ಟರ್ ಐರಾವತ ಸಿನಿಮಾ ಬಂತು ಸರಿ, ಅದೊಂದಕ್ಕೆ ಮಾತ್ರ 6 ಪ್ಯಾಕ್ ಮಾಡಲೇಬೇಕು ಅಂತ ಮಾಡಿದ್ರು. ಅದಕ್ಕಂತೂ ತುಂಬಾ ಡಯಟು ಇದೆಲ್ಲ ತುಂಬ. ಆಗ ವೆಯ್ಟ್ 95 ಇದ್ರಾ ಅಥವಾ 92, ಆಲ್ಮೋಸ್ಟ್ 90. ಓಕೆ, ತುಂಬ ಹೆವಿ ಲಾಸ್ ಆಗಿ ಒಂದು ಇದಕ್ಕೆ ಫುಲ್ ಸ್ಲಿಮ್ ಆಗಿದ್ರೆ ಐರಾವತ. ಓಕೆ. ಅದಾದಮೇಲೆ ಸ್ವಲ್ಪ ಕೈನೂ ಇದಾಯಿತು. ಕೈ ಇನ್ನೂ ಪ್ಲೇಟ್ ಇದೆ ಮೇಡಮ್ ಅವ್ರಿಗೆ, ರಾಡ್ ಇದೆ ರೈಟ್ ಹ್ಯಾಂಡಲ್ಲಿ. ಅಷ್ಟು ಇದ್ಕೊಂಡು ಮಾಡ್ತಾಯಿದ್ದೆ. ನಮಗೆ ಭಯ ಮಾಡಿಸಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಇದಾಯಿತು ಅಂದರೆ ನಮಗೆ ಇದಾಗುತ್ತಲ್ಲ ಅಂದ್ಬಿಟ್ಟು ಏನಿದ್ರು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ, ಅವರ ಫ್ಯಾಮಿಲಿ ಡಾಕ್ಟ್ರ್ ಬಿಟ್ಟಿದ್ದಾರೆ ಮೈಸೂರಲ್ಲಿ, ಅಜಯ್ ಹೆಗ್ಡೆ ಅಂತ, ಅವ್ರು ಕನ್ಸಲ್ಟ್ ಮಾಡಿ ಅವ್ರು ಹೆಂಗೆ ಹೇಳ್ತಿದ್ರು ಅದನ್ನೆಲ್ಲ ಅವಾಯ್ಡ್ ಮಾಡಿ ಮಿಕ್ಕಿದ್ದು ಇದು ಮಾಡ್ಕೊಂಡು ಪ್ಲ್ಯಾನ್ ಮಾಡಿ ವರ್ಕೌಟ್ ಮಾಡಿಸ್ತಾರೆ. ಡೆವಿಲ್ ಸಿನಿಮಾಗೆ ಅವ್ರ ಫಿಸಿಕ್ ಹೇಗಿರಬೇಕು ಅಂತ ಹೇಳಿದರು? ಸ್ಲಿಮ್ ಇದ್ದರೆ ಸಾಕು. ವೆಯ್ಟ್ ಎಲ್ಲ ಏನು ಹೇಳ್ತಾ ಇರಲಿಲ್ಲ. ವೆಯ್ಟ್ ಮೇಲೆ ತುಂಬ ಇದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಂಜುರೀಸ್ ಜಾಸ್ತಿ ಇತ್ತಲ್ಲ, ಆಮೇಲೆ ಟೈಮ್ ಬೇರೆ ಕಮ್ಮಿ ಇತ್ತು. ಸೊ ಸ್ಲಿಮ್ ಆಗಿದ್ದರೆ ಸಾಕು. ಎಲ್ಲ ಸೂಟ್ಸು ಕಾಸ್ಟ್ಯೂಮ್ಸ್ ಎಲ್ಲ ಅದೇ ಥರ ಇತ್ತಲ್ಲ, ಅದಕ್ಕೆ ಆಗೋ ಥರ ಸ್ಲಿಮ್ ಇದ್ದರೆ ಸಾಕು, ದಪ್ಪ ಆಗೋದು ಬೇಡ, ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಆ ಥರ ಮಾಡ್ತಾರೆ. ಈಗ ಸೆಲೆಬ್ರಿಟೀಸ್ ಅಂದ್ರೂ ಅವ್ರಿಗೂ ಏಜ್ ಆಗ್ತಾ ಇರುತ್ತೆ. ಆ ಏಜ್ ತಕ್ಕಂಗೆ ಅವ್ರು ವರ್ಕೌಟ್ ಅನ್ನೋಂಥದ್ದು ಬರಬೇಕು. ಸೊ ದರ್ಶನ್ ಸರ್ ಅದನ್ನು ಏನಾದರೂ ಮೇಂಟೈನ್ ಮಾಡ್ತಿದ್ರಾ? ನೀವು ಹೇಳ್ತಿದ್ರಾ ಅದ್ರ ಬಗ್ಗೆ, ಅಥವಾ ಮಿತಿ ಮೀರಿ ವರ್ಕೌಟ್ ಮಾಡ್ತಿದ್ರಾ? ಮಿತಿ ಮೀರಿನೇ ಮಾಡ್ತಾಯಿದ್ರು ಮೇಡಮ್. ಅವ್ರಿಗೆ ಹೇಳೋಕ್ಕಾಗಲ್ಲ. ನಮಗೆ ಆಗ್ತಾಯಿರಲ್ಲ ಒಂದೊಂದು ಸರಿ, ಯಾಕಂದರೆ ನಾವು ಸೇರಿಕೊಂಡು 12 ಇಯರ್ಸ್ ಆಯಿತು. ಅವಾಗ ಮಾಡಿಸ್ತಾ ಇದ್ದಂಗೆ ಇವಾಗ ಮಾಡ್ಸೋಕ್ಕಾಗಲ್ಲ, ನಾವೇ ಹೋಗೋಕ್ಕಾಗಲ್ಲ. ಬೇರೆ ಟೆನ್ಷನ್ಸ್ ಅದು ಇದು ಇರುತ್ತೆ, ನಮಗೂ ಡ್ಯಾಮೇಜಸ್ ಆಗಿರುತ್ತೆ. ಆ ಟೈಮಲ್ಲಿ ನಾವೇ ಬ್ರೇಕ್ ಮಾಡೋಣ ಅಂದರೂ ಅವರು ಬಿಡ್ತಾ ಇರಲಿಲ್ಲ. ಮಾಡಬೇಡ, ಬರೀ ಕಾರ್ಡಿಯೋ ಆದರೂ ಮಾಡಬೇಡ ಅಂತ ಮಾಡ್ತಾಯಿದ್ರು. ರೆಸ್ಟ್ ಕೊಡಿ, ಇಷ್ಟು ಇಂಜುರಿ ಆಗಿದೆ, ಅಟ್ಲೀಸ್ಟ್ ವಾರಕ್ಕೆ ಒಂದು 4-5 ದಿನ ಮಾಡೋಣ ಅಂದ್ರೂ ಬಿಡ್ತಾ ಇರಲಿಲ್ಲ. ಈ ಮುದ್ದೆ ತಿಂತಿದ್ರಲ್ವಾ? ಮುದ್ದೆ ತಿಂತಾಯಿದ್ರು. ಓಕೆ, ಈಗ ನಾರ್ಮಲಾಗಿ ಅವ್ರು ಎಷ್ಟು ಮುದ್ದೆ ತಿಂತಿದ್ರು? ಅರ್ಧ ತಿಂತಾಯಿದ್ರು ಮೇಡಮ್. ಹೇಗೆ ಅರ್ಧ? ಹೇಗೆ? ಹೌದು, ಅರ್ಧ ಮುದ್ದೆ ತಿಂತಾಯಿದ್ರು ಅಷ್ಟೇ. ಹೇಳಿದ್ರೆ ಯಾರು ನಂಬಲ್ಲ. ಅರ್ಧ ಮುದ್ದೆ ತಿಂತಾಯಿದ್ರು. ಚಿಕನ್ ಅಂದರೆ ಸ್ವಲ್ಪ, ಅದು ಅಷ್ಟೇ ತಿಂತಾಯಿದ್ರು. ಅದೇ ಅವ್ರದ್ದು ಇದ್ದಿದ್ದು. ಓಕೆ, ವೆರಿ ಆಲ್ ದ ಬೆಸ್ಟ್. ನಿಮ್ಗೆ ಇನ್ನೂ ಅಂದರೆ ದರ್ಶನ್ ಸರ್ ಇನ್ನೂ ಹೊರಗಡೆ ಬರಬೇಕು, ಅವ್ರ ಜೊತೆಗೆ ನೀವು ಮತ್ತೆ ಪರ್ಸ್ನಲ್ ಟ್ರೈನರ್ ಆಗಿ ಅವ್ರ ಫಿಸಿಕ್ಗೆ ನೀವು ಹೆಚ್ಚು ಇಂಪಾರ್ಟೆನ್ಸ್, ಈಗ ನಿಮಗೆ ಟೆನ್ಷನ್ ಆಗಿರುತ್ತೆ. ವಿಜಯಲಕ್ಷ್ಮಿ ಅವ್ರು ಏನಾದರೂ ಈ ಸಿನಿಮಾ ಬಗ್ಗೆ ಮಾತಾಡ್ಕೊಂಡಿದ್ದಾರಾ? ಜೊತೆಗೆ ಟೀಮ್ ಅವ್ರ ಜೊತೆ ನೀವೇನಾದರೂ ಇದ್ರ ಬಗ್ಗೆ ಮಾತಾಡಿದ್ದೀರಾ? ಟೆನ್ಷನ್ ಇದೆಯಾ ರಿಲೀಸ್ಗೆ? ಯಾಕಂದರೆ ನಾಳೆನೇ ಸಿನಿಮಾ ರಿಲೀಸ್ ಇರೋದ್ರಿಂದ. ಟೆನ್ಷನ್ ಅಂತ ಏನೂ ಇಲ್ಲ ಮೇಡಮ್. ಕೂಲ್. ಸೆಲೆಬ್ರೇಷನ್ಸ್ ನೋಡ್ತಿದ್ದೀರಾ? ಹೇಗಿದೆ ಸೆಲೆಬ್ರೇಷನ್? ನೋಡ್ತಾ ಇದ್ದೀವಿ ನಾವು. ನಾಳೆಯಿಂದ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಜೊತೆಲಿ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ನಿಂತ್ಕೋತೀವಿ. ನಾವು ಫ್ಯಾನ್ಸ್ ಎಲ್ಲ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಹೇಮಂತ್ ಅವರ ಇಷ್ಟೊತ್ತು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ಇಷ್ಟೊತ್ತು ದರ್ಶನ್ ಅವರ ಹೇಗೆ ಅವರ ಡಯಟ್ ಇರಬಹುದು, ಫಿಸಿಕ್ ಮೇಂಟೈನ್ ಮಾಡ್ತಿದ್ರು, ಜೊತೆಗೆ ವರ್ಕೌಟ್ ಎಷ್ಟೊತ್ತು ಮಾಡ್ತಿದ್ರು ಅನ್ನೋಂಥ ಡೀಟೇಲ್ಸನ್ನು ಅವರ ಪರ್ಸನಲ್ ಕೋಚ್ ಆಗಿರುವಂಥ ಹೇಮಂತ್ ಕುಮಾರ್ ಅವರು ನಮ್ಮೊಟ್ಟಿಗೆ ಕೊಟ್ಟರು. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್ ಒಟ್ಟಿಗೆ ಮತ್ತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.